ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರನ್ನ ಆಯ್ಕೆ ಮಾಡಲಾಗಿದೆ. ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಿ ಆಯ್ಕೆ ಮಾಡಲಿಕ್ಕೆ ಈಗ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸಿಡಬ್ಲ್ಯೂಸಿ ಸಭೆ ಆಯಿತು ಇವತ್ತು ದೆಹಲಿಯಲ್ಲಿ. ಒಮ್ಮತದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಲೋಕಸಭೆಯ ಪ್ರತಿಪಕ್ಷ ನಾಯಕ ಅಂದ್ರೆ ವಿರೋಧ ಪಕ್ಷದ ನಾಯಕ ಎಲ್ಲ ನಾಯಕರು ಕೂಡ ರಾಹುಲ್ ಗಾಂಧಿ ಅವರೇ ಆಗಬೇಕು ಅಂತ ಬಯಸಿದ್ರು. ನಮ್ಮ ಭಾವನೆಯನ್ನ ರಾಹುಲ್ ಅವರು ಗೌರವಿಸುವಂತ ಭರವಸೆ ಇದೆ. ನಾವು ನಮ್ಮ ಅಭಿಪ್ರಾಯ ಹೇಳಿದ್ದೇವೆ. ಸಿಡಬ್ಲ್ಯೂಸಿ ಸಭೆ ಆದಮೇಲೆ ಕೆಸಿ ವೇಣುಗೋಪಾಲ್ ಕೂಡ ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಬೇಕು ಅಂತ ನಾವು ಬಯಸ್ತೇವೆ. ಓವರಾಲ್ ಕಾಂಗ್ರೆಸ್ ನಾಯಕರು ಶೀಘ್ರವೇ ರಾಹುಲ್ ಗಾಂಧಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ರಾಹುಲ್ ಗಾಂಧಿ ಒಪ್ಪಿಗೆ ಒಂದೇ ಬಾಕಿ ಉಳ್ಕೊಂಡಿದೆ ಅಂತ ಕೆಸಿವಿ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಲಾಸ್ಟ್ 2 ಟೈಮ್ ಅವ್ರಿಗೆ ಅವಕಾಶ ಇತ್ತು, ಅವರೇ ಬೇಡ ಅಂತ ಹೇಳಿದ್ರು. ಈಗ ಭಾರತ್ ಜೋಡೋ ಯಾತ್ರೆ, ಭಾರತ್ ನ್ಯಾಯ ಯಾತ್ರೆ ಮಾಡೋಕೆ ನಂಗೆ ಟೈಮ್ ಸಾಕಾಗಲ್ಲ, ನಾ ಇಡೀ ದೇಶ ಸುತ್ತಬೇಕು, ಸಂಘಟನೆ ಮಾಡಬೇಕು, ಪಕ್ಷದ ಗೆಲುವಿಗೆ ಶ್ರಮ ಹಾಕಬೇಕು, ನನಗೆ ಟೈಮ್ ಇರೋದಿಲ್ಲ ಸದನದಲ್ಲಿ ಭಾಗಿಯಾಗಲಿಕ್ಕೆ ಅಂತ ಹೇಳಿ ಮೊದಲು 2014ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮಾಡಲಾಯಿತು ಲೋಕಸಭೆಯಲ್ಲಿ ವಿಪಕ್ಷ ನಾಯಕನಾಗಿ. ಆಮೇಲೆ ಅಧೀರ್ ರಂಜನ್ ಚೌಧರಿ ಅವ್ರನ್ನ ಮಾಡಲಾಯಿತು 2019ರಿಂದ. ರಾಹುಲ್ ಗಾಂಧಿ ಅವ್ರನ್ನ ಯಾಕೆ ಮಾಡಬೇಕು ಅಂತ ಹೇಳಿ ಕೇಳಬಹುದು. ಸಮರ್ಥವಾಗಿ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು, ಅದರಲ್ಲೂ ನರೇಂದ್ರ ಮೋದಿಯವರನ್ನು ಸದನದಲ್ಲಿ ಅಥವಾ ಸದನದ ಹೊರಗಡೆ ಕಟ್ಟಿ ಹಾಕುವಂತಹ ಒಂದು ಸಾಮರ್ಥ್ಯ ಇರೋದು, ತೊಡೆ ತಟ್ಟುವಂತಹ ಆ ಚಾತುರ್ಯತೆ ಇರೋದು ರಾಹುಲ್ ಗಾಂಧಿ ಅವರಿಗೆ ಮಾತ್ರ ಕಾಂಗ್ರೆಸ್ನಲ್ಲಿ. ಯಾಕಂದರೆ ನಾವು ನೋಡ್ತಾ ಇದ್ವಿ ಲೋಕಸಭೆ ಚುನಾವಣಾ ಪ್ರಚಾರ ಕಾರ್ಯಗಳಲ್ಲಿ, ಮತ್ತು ರಾಹುಲ್ ಗಾಂಧಿ ಅವರ ಕೊಡುಗೆ ಬಹಳ ಇದೆ ಈ ಚುನಾವಣೆಯಲ್ಲಿ. 99 ಸ್ಥಾನಗಳನ್ನು ಗಳಿಸಲಿಕ್ಕೆ ಅವ್ರ ಕೊಡುಗೆ ಬಹಳ ಇದೆ. ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಬೂಸ್ಟ್ ಕೊಟ್ಟಂಗಾಗುತ್ತೆ, ಪಕ್ಷಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರ. Unanimously requested Sri Rahul Gandhi ji to take the leader of the opposition position in Lok Sabha. All the participants unanimously put up their views on this issue. Everybody was unanimous that Rahul ji should take leader of the opposition position in the Lok Sabha. Because we already told, during this election we raised so many issues, burning issues, unemployment, price rise, Agniveer-like issues, women issues, social justice issues. So these issues has to be continued in a greater manner inside the parliament also. Rahul ji is the best person to lead this campaign inside the parliament. This is what the CWC's view. Therefore, I think entire CWC feel that in the current scenario of Indian politics, for a better and strong, vigilant opposition, those who want to protect constitution also, should be safe under the leadership of Rahul Gandhi ji as a leader of opposition. This is what the CWC resolution. CWC unanimously requested Sri Rahul Gandhi ji to take the leader of the opposition position in Lok Sabha. All the participants unanimously put up their views on this issue. Everybody was unanimous that Rahul ji should take leader of the opposition position in the Lok Sabha.